ಒಂದು ಊರಿನಲ್ಲಿ ಒಬ್ಬ ಹುಡುಗ ಇದ್ದ. ಆ ಹುಡುಗನ ತಂದೆ, ತಾಯಿ, ತಂಗಿ, ತಮ್ಮ ಯಾರೂ ಇರಲಿಲ್ಲ. ಪಕ್ಕದ ಮನೆಯಲ್ಲಿ ಒಬ್ಬರು ಅಜ್ಜಿ ವಾಸವಿದ್ದರು. ಆ ಅಜ್ಜಿಯೇ ಈ ಹುಡುಗನನ್ನು ನೋಡಿಕೊಳ್ಳುತ್ತಿದ್ದಳು. ಒಂದು ದಿನ ಆ ಮಗು ರಾತ್ರಿ ಆಕಾಶ ನೋಡುತ್ತಾ ಕುಳಿತಿತ್ತು. ಆಕಾಶದಲ್ಲಿರುವ ನಕ್ಷತ್ರಗಳನ್ನು ನೋಡುತ್ತಾ ಅಜ್ಜಿಯನ್ನು, ಅಜ್ಜಿ ನಕ್ಷತ್ರಗಳು ಅಂದ್ರೆ ಏನು ಅಂತ ಕೇಳಿದ ಹುಡುಗ. ಆಗ ಅಜ್ಜಿ ಹೇಳಿದಳು, ನೋಡು ಮಗನೇ, ಈಗ ಯಾರಾದ್ರೂ ಸತ್ರೆ ಅವ್ರು ಮೇಲೆ ಹೋಗಿ ನಕ್ಷತ್ರ ಆಗ್ತಾರೆ ಅಂತ. ಆ ಹುಡುಗ ತುಂಬಾ ಕುತೂಹಲದಿಂದ, ಅಜ್ಜಿ ಹಾಗಾದ್ರೆ ನನ್ನ ಅಪ್ಪ, ಅಮ್ಮ, ತಂಗಿ, ತಮ್ಮ ಎಲ್ರೂ ನಕ್ಷತ್ರ ಆಗಿದಾರಾ ಅಂತ ಕೇಳಿದ. ಅಜ್ಜಿಗೆ ತುಂಬಾ ದುಃಖ ಆಯ್ತು. ಆದ್ರೂ ಅದನ್ನ ತೋರಿಸಿಕೊಳ್ದೇನೆ, ಹೌದು ಮಗನೇ, ಅವರು ಕೂಡ ನಕ್ಷತ್ರ ಆಗಿದ್ದಾರೆ ಅಂದ್ಲು. ಆಗ ಆ ಹುಡುಗ ಮೇಲೆ ನೋಡಿದ್ದ. ಆಕಾಶದ ಒಂದು ಮೂಲೆಯಲ್ಲಿ ಒಂದು ಪ್ರಕಾಶಮಾನವಾಗಿರೋ ಒಂದು ನಕ್ಷತ್ರ ಕಂಡಿತು. ಪೂರ್ಣವಿರಾಮ. ಅದನ್ನು ನೋಡಿ, ಅಜ್ಜಿ, ನೋಡಲ್ಲಿ ನಮ್ಮಪ್ಪ ಹೇಗೆ ಹೊಳಿತಿದಾನೆ. ಅವನ ಪಕ್ಕದಲ್ಲಿ ನಮ್ಮಮ್ಮ ಇದಾರೆ. ಅಲ್ಲಿ ನೋಡು, ದೂರದಲ್ಲಿ ನಮ್ಮ ತಮ್ಮ, ತಂಗಿ ಆಡ್ತಿದ್ದಾರೆ ಅಂತ ನಕ್ಷತ್ರಗಳನ್ನು ತೋರಿಸಿದ. ಅಜ್ಜಿಗೆ ಏನು ಹೇಳ್ಬೇಕೋ ತೋಚಲಿಲ್ಲ. ಆದ್ರೂ ಆ ಹುಡುಗ ಹೇಳಿದ್ದು ನಿಜ ಅಂತ ಒಪ್ಪಿಕೊಂಡಳು ಅಜ್ಜಿ. ಇಷ್ಟಕ್ಕೆ ಹುಡುಗ ಸುಮ್ಮನಾಗಲಿಲ್ಲ. ಮತ್ತೆ ಮುಂದುವರೆದು, ಅಜ್ಜಿ ನಾನು ಅವರ ಹತ್ರ ಹೋಗ್ಬೇಕು, ಹೋಗೋಕ್ಕಾಗಲ್ವಾ ಅಂತ ಕೇಳಿದ. ಆಗ ಅಜ್ಜಿ, ಹಾಗೆಲ್ಲ ಯಾರು ಬೇಕಾದ್ರೂ ಅಲ್ಲಿಗೆ ಹೋಗೋಕ್ಕಾಗಲ್ಲಪ್ಪ. ಈ ಭೂಮಿ ಋಣ ಮುಗ್ದೋರು ಮಾತ್ರ ಅಲ್ಲಿಗೆ ಹೋಗ್ಬಹುದು. ಪೂರ್ಣವಿರಾಮ. ಅಲ್ಲಿವರೆಗೂ ದೇವ್ರು ಕರಕೊಳ್ಳಲ್ಲ ಅಂತ ಹೇಳಿದ್ಲು. ಆದ್ರೂ ಮಗು ಸುಮ್ಮನಾಗಲಿಲ್ಲ. ಮತ್ತೆ ವಿಮಾನಗಳು ಹೋಗ್ತಾವಲ್ಲ, ನಾನು ವಿಮಾನದಲ್ಲಿ ಹೋಗ್ತೀನಿ ಅಂದ ಹುಡುಗ. ಅದಕ್ಕೆ ಅಜ್ಜಿ ಸಮಾಧಾನದಿಂದ, ವಿಮಾನ ನಕ್ಷತ್ರಗಳವರೆಗೆ ಹೋಗೋಲ್ಲಪ್ಪ, ದೂರದ ಊರಿಗೆ ಮಾತ್ರ ಹೋಗ್ತವೆ ಅಂತ ಹೇಳಿದಳು. ಹುಡುಗ ಈ ಬಾರಿ ಒಪ್ಪೋಕಂಡು ಹೇಳಿದ, ನೋಡಜ್ಜಿ, ನನ್ನ ಕುಟುಂಬದವರೆಲ್ಲ ಹೇಗೆ ನಗ್ತಾ ನಗ್ತಾ ಇದ್ದಾರೆ. ನಾನಿಲ್ಲಿ ಒಬ್ನೇ ಎಷ್ಟೊಂದು ಕಷ್ಟ ಅನುಭವಿಸ್ತಿದ್ದೀನಿ. ಇಲ್ಲಿ ಇರೋ ಜನರೆಲ್ಲ ಸ್ವಾರ್ಥಿಗಳು. ಪೂರ್ಣವಿರಾಮ. ಯಾರು ಯಾರನ್ನೂ ಪ್ರೀತಿ, ಕರುಣೆ, ಮಮತೆಯಿಂದ ನೋಡಲ್ಲ. ಪೂರ್ಣವಿರಾಮ. ಎಲ್ರೂ ತಾವು ಚೆನ್ನಾಗಿದ್ರೆ ಸಾಕು ಅನ್ಕೋತಾರೆ. ನಾನು ಬೇಗ ನಕ್ಷತ್ರ ಆಗ್ಬೇಕಜ್ಜಿ. ನಮ್ಮ ಅಪ್ಪ ಅಲ್ಪವಿರಾಮ ಅಪ್ಪ ಅಮ್ಮ, ತಮ್ಮ, ತಂಗಿ ಹತ್ರ ಹೋಗ್ಬೇಕು ಅಂತ ಹಠ ಹಿಡಿದ. ಆಗ ಅಜ್ಜಿ, ಬೇರೆಯವರು ಹೇಗಾದರೂ ಇರಲಿ, ನೀನು ಒಳ್ಳೆ ದಾರಿಯಲ್ಲಿ ನಡೆದು ಬೇರೆಯವರಿಗೆ ಉಪಕಾರ ಮಾಡು. ವಯಸ್ಸಾದವರನ್ನ, ಅಂಗವಿಕಲರನ್ನ ಪ್ರೀತಿ ಕರುಣೆ ಮಮತೆಯಿಂದ ನೋಡು. ನೀನು ಅವರ ಹತ್ರ ಹೋಗ್ಬಹುದು, ನಕ್ಷತ್ರ ಆಗ್ಬಹುದು ಅಂದಾಗ ಮಗುವಿನ ಕಣ್ಣಲ್ಲಿ ಮಿಂಚು ಕಾಣಿಸಿತ್ತು. ಅಂದಿನಿಂದ ಆ ಹುಡುಗ ಅಜ್ಜಿ ಹೇಳಿದ ಹಾಗೆ ಪರೋಪಕಾರದ ಗುಣವನ್ನು ಬೆಳೆಸಿಕೊಂಡು ಬೇರೆಯವರ ಸಂತೋಷದಲ್ಲಿ ತನ್ನ ಸಂತೋಷವನ್ನು ಕಾಣಲು ಶುರು ಮಾಡಿದ. ನಾವು ಇನ್ನೊಬ್ಬರಿಗೆ ಬೆಳಕು ನೀಡಲು ನಕ್ಷತ್ರಗಳೇ ಆಗಬೇಕಿಲ್ಲ. ನೊಂದವರ ಕಣ್ಣೀರು ಒರೆಸಿದರೂ ಸಾಕು, ಅದೇ ಅವರ ಬಾಳಿಗೆ ಬೆಳಕು.